ರಾಜ್ಯದಲ್ಲಿ ಇಂದಿನಿಂದ ಕುಮಾರ ಪರ್ವ ಶುರುವಾಗಲಿದೆ. ಕರ್ನಾಟಕದ 24ನೇ ಮುಖ್ಯಮಂತ್ರಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಇಂದು ಸಂಜೆ ವಿಧಾನಸೌಧದ ಮುಂಭಾಗದಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನೂತನ ಸಿಎಂ ಪದಗ್ರಹಣ ಕಾರ್ಯಕ್ರಮ ಸಂಜೆ 4:30ಕ್ಕೆ ವಿಧಾನಸೌಧದ ಎದುರು ನಡೆಯಲಿದೆ. ಎಚ್.ಡಿ. ಕುಮಾರಸ್ವಾಮಿಗೆ ರಾಜ್ಯಪಾಲ ವಜುಭಾಯಿ ವಾಲಾ ಪ್ರತಿಜ್ಞಾ ವಿಧಿ ಬೋಧಿಸಲಿದ್ದಾರೆ. ಈ ಪ್ರಮಾಣ ಸ್ವೀಕಾರ ಸಮಾರಂಭಕ್ಕೆ ಗಣ್ಯಾತಿ ಗಣ್ಯರು ಸಾಕ್ಷಿಯಾಗಲಿದ್ದಾರೆ. ನಾವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಜೆಪಿ ನಗರದಲ್ಲಿರುವಂತಹ ಎಚ್ಡಿಕೆ ನಿವಾಸದ ಮುಂಭಾಗದಲ್ಲಿ ಎಷ್ಟೊಂದು ಸಂಭ್ರಮ ಮನೆ ಮಾಡಿದೆ ಅನ್ನೋದನ್ನ ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ. ವಾದ್ಯ ಸಮೇತವಾಗಿ ಮಂಗಳ ವಾದ್ಯವನ್ನ ಅಲ್ಲಿ ಮೊಳಗಿಸ್ತಾ ಇದ್ದಾರೆ. ಇವತ್ತು 24ನೇ ಸಿಎಂ ಆಗಿ ಕುಮಾರಸ್ವಾಮಿ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಅವರ ಮನೆ ಬಳಿ ಕೂಡ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ. ವಿವಿಧ ಕಲಾ ತಂಡಗಳು ಬಂದು ತಮ್ಮ ನೃತ್ಯ ಪ್ರದರ್ಶನವನ್ನ ಅಲ್ಲಿ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಜೆಪಿ ನಗರದ ಎಚ್ಡಿಕೆ ನಿವಾಸದ ಬಳಿ ಈಗಾಗಲೇ ಆ ಸಂಭ್ರಮ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನಾವು ಕೂಡ ನೋಡ್ತಾ ಇದ್ದೀವಿ. ಅವರ ಮನೆಯ ಮುಂಭಾಗದಲ್ಲಿ ಸಾಕಷ್ಟು ಕಾರ್ಯಕರ್ತರು ಕೂಡ ಬಂದಿದ್ದಾರೆ. ಹಾಗೇನೆ ಅಭಿಮಾನಿಗಳು, ಬೆಂಬಲಿಗರೆಲ್ಲ ಕೂಡ ಬಂದಿದ್ದಾರೆ. ಸಿಎಂ ಆಗ್ತಾ ಇದ್ದಾರೆ ಅನ್ನೋ ಖುಷಿಯಲ್ಲಿ ಎಲ್ಲರೂ ಕೂಡ ಅವರಿಗೆ ವಿಶ್ ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಮೈಸೂರಿಗೆ ತೆರಳಲಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಮೈಸೂರಿಗೆ ತೆರಳಿ ನಾಡದೇವತೆ ಚಾಮುಂಡೇಶ್ವರಿ ತಾಯಿಗೆ ಪೂಜೆಯನ್ನ ಸಲ್ಲಿಸುತ್ತಾರೆ. ನಂತರ ಅಲ್ಲೇ ಮಾರ್ಗ ಮಧ್ಯೆ ಅಂದ್ರೆ ಅವರ ತವರು ಕ್ಷೇತ್ರವಾಗದಂತ ರಾಮನಗರದಲ್ಲಿರುವಂತಹ ಚಾಮುಂಡೇಶ್ವರಿ ತಾಯಿಗೂ ಕೂಡ ಪೂಜೆ ಸಲ್ಲಿಕೆ ಮಾಡಿ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಇವತ್ತು ಕೂಡ ಅವರ ಟೆಂಪಲ್ ರನ್ ಕಂಟಿನ್ಯೂ ಆಗ್ತಾ ಇದೆ. ಸಿಎಂ ಆಗೋಕ್ಕೂ ಮುಂಚೆಯೇ ಸಾಕಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಆಶೀರ್ವಾದವನ್ನ ಪಡಿತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಮನೆಯ ಮುಂಭಾಗದಲ್ಲಿ ಸದ್ಯಕ್ಕೆ ಯಾವ ರೀತಿಯಾದಂತಹ ಸಂಭ್ರಮ ಇದೆ ಅನ್ನೋದನ್ನ. ಈಗಾಗಲೇ ಪೂರ್ಣ ಕುಂಭದ ಸ್ವಾಗತವನ್ನ ಮಾಡುವುದಕ್ಕೆ ಬಹಳಷ್ಟು ಮಂದಿಯಲ್ಲಿ ಕಳಶ ಸಮೇತವಾಗಿ ಬಂದು ನಿಂತಿದ್ದಾರೆ ಹೆಂಗಳೆಯರೆಲ್ಲ. ಜೊತೆಗೆ ಮಂಗಳವಾದ್ಯಗಳನ್ನು ಕೂಡ ಅಲ್ಲಿ ಮೊಳಗಿಸ್ತಾ ಇದ್ದಾರೆ. ವಿವಿಧ ಕಲಾ ತಂಡಗಳು ಅಲ್ಲಿ ನೃತ್ಯ ಪ್ರದರ್ಶನವನ್ನು ಕೂಡ ಅಲ್ಲಿ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್. ಎಚ್ಡಿಕೆ ನಿವಾಸದ ಬಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್ ಹೆಬ್ಬಾರ್, ಈಗ ಸದ್ಯಕ್ಕೆ ಎಚ್ಡಿಕೆ ನಿವಾಸದ ಬಳಿ ಯಾವ ರೀತಿ ಸಂಭ್ರಮ ಕಂಡು ಬರ್ತಾ ಇದೆ? ಈಗ ಕುಮಾರಸ್ವಾಮಿ ಅವರು ಹೊರಗಡೆ ಬಂದು ಕಾರ್ಯಕರ್ತರನ್ನೇನಾದ್ರೂ ಮಾತನಾಡಿಸಿದ್ರ? ಯಾರ್ಯಾರು ಬಂದಿದ್ದಾರೆ ಅಲ್ಲಿಗೆ ಸದ್ಯಕ್ಕೀಗ? ಪ್ರತಿಮಾ, ಕುಮಾರಸ್ವಾಮಿ ಅವರ ನಿವಾಸದೆದುರು ಸಂಭ್ರಮದ ವಾತಾವರಣ ಕಳೆಗಟ್ಟಿದೆ. ನಾವೀಗ ನೋಡಬಹುದು ಸುತ್ತಮುತ್ತದಲ್ಲಿ ವಿವಿಧ ರೀತಿಯ ಜಾನಪದ ನೃತ್ಯಗಳು, ಕಂಸಾಳೆ ನೃತ್ಯ, ಡೊಳ್ಳು ಕುಣಿತ, ಪೂಜಾ ನೃತ್ಯ ಸೇರಿದಾಗೆ ಸಾಕಷ್ಟು ನೃತ್ಯಗಳು ಎಲ್ಲವೂ ಕೂಡ ವಿವಿಧ ರೀತಿಗಳಲ್ಲಿ ಇಲ್ಲಿ ಕಾಣಬಹುದು. ಸಂಭ್ರಮದ ವಾತಾವರಣ ಕಳೆಗಟ್ಟಿದೆ. ಇನ್ನೊಂದು ಕಡೆಯಲ್ಲಿ ಪೂರ್ಣ ಕುಂಭವನ್ನ ಹಿಡಿದು ಸ್ವಾಗತ ಕೊಡಲಿಕ್ಕೂ ಕೂಡ ಯುವತಿಯರು ಸಿದ್ಧರಾಗಿದ್ದಾರೆ. ಅಂದ್ರೆ ಅಷ್ಟೊಂದು ಸಂಭ್ರಮದ ವಾತಾವರಣ. ಕೆಲವರು ಈಗಾಗಲೇ ಒಂದು ಬೋರ್ಡ್ ಅನ್ನು ಕೂಡ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತೇಳಿ ಅವರು ನಾಮಫಲಕವನ್ನು ಕೂಡ ರೆಡಿ ಮಾಡ್ಕೊಂಡು ಬಂದು ಕಾಯ್ತಾ ಇದ್ದಾರೆ. ಅವ್ರನ್ನ ಭೇಟಿ ಆಗ್ಬೇಕು ಅಂತ ಕಾಯ್ತಾ ಇದ್ದಾರೆ. ಕುಮಾರಸ್ವಾಮಿಯ ಮನೆ ಒಳಗಡೆಯಲ್ಲಿ ಪೂಜಾ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಒಂದು ಶುಭ ಕಾರ್ಯಕ್ರಮಕ್ಕೆ ಹೋಗುವ ಮುನ್ನ ಮನೆಯಿಂದಲೇ ಪೂಜೆ ಮಾಡಿ ಹೊರಡಬೇಕು ಅನ್ನೋ ಕಾರಣಕ್ಕಾಗಿ ಮನೆಯಲ್ಲಿ ಗಣಪತಿ ಪೂಜೆ ಮಾಡ್ಲಿಕ್ಕೂ ಕೂಡ ಈಗಾಗಲೇ ಆರಂಭ ಮಾಡಿದ್ದಾರೆ. ಮನೆ ಒಳಗಡೆ ಈಗ ಸದ್ಯಕ್ಕೆ ಯಾರಿಗೂ ಕೂಡ ಬಿಡ್ತಾ ಇಲ್ಲ. ಮೊದಲ ಮಹಡಿಯಲ್ಲಿ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಪೂಜಾ ಕಾರ್ಯಕ್ರಮ ನಂತರದಲ್ಲಿ ಕುಮಾರಸ್ವಾಮಿ ಕೆಲವೇ ಕ್ಷಣಗಳಲ್ಲಿ ಹೊರಗಡೆ ಬರುವಂತಹ ಸಾಧ್ಯತೆ ಇದೆ. ಹೊರಗಡೆ ಬಂದ ನಂತರದಲ್ಲಿ ಎಲ್ಲ ಅಭಿಮಾನಿ
ಅಭಿಮಾನಿಗಳನ್ನ ಬೆಂಬಲಿಗರನ್ನ ಕೂಡ ಭೇಟಿ ಆಗಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಮೀಟ್ ಮಾಡ್ಲಿಕ್ಕೂ ಕೂಡ ಬೇರೆ ಬೇರೆ ಭಾಗದಿಂದ ಸಾಕಷ್ಟು ಜನ ಬಂದಿದ್ದಾರೆ. ಪೊಲೀಸ್ ಭದ್ರತೆಯನ್ನು ಕೂಡ ಇಲ್ಲಿ ಹಾಕಲಾಗಿದೆ. ಜನಸಂಖ್ಯೆ ಕೂಡ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಬೇರೆ ಬೇರೆ ಭಾಗದಿಂದ ಬಂದಂತರೆಲ್ಲರೂ ಕೂಡ ನೋಡಬಹುದು. ಇನ್ನು ಮನೆ ಎದುರುಗಡೆಯಲ್ಲಿ ಒಂದು ಕಡೆಯಲ್ಲಿ ನೃತ್ಯ ಆದರೆ ಇನ್ನೊಂದು ಕಡೆಯಲ್ಲಿ ಡೊಳ್ಳು ಕುಣಿತ ವೀರಗಾಸಿ ಇದನ್ನು ಕೂಡ ನೋಡಬಹುದು. ಇನ್ನೊಂದು ಭಾಗದಲ್ಲಿ ಅಂದ್ರೆ ಅಷ್ಟೊಂದು ಸಂಭ್ರಮದ ವಾತಾವರಣ ಇದೆ. ಕುಮಾರಸ್ವಾಮಿ ಅವರು ಅವರ ಟೈಮ್ ಪ್ರಕಾರ ಈಗಾಗಲೇ HALಗೆ ಹೊರಡಬೇಕಾಗಿತ್ತು. 7 ಗಂಟೆಯಿಂದ 7:30 ಒಳಗೆ ಹೊರಡಬೇಕಾಗಿತ್ತು. ಆದ್ರೆ ವಿವಿಧ ಕಾರ್ಯಕ್ರಮ ಇರುವಂತಹ ಹಿನ್ನೆಲೆಯಲ್ಲಿ, ಮನೆ ಒಳಗಡೆ ಪೂಜಾ ಕಾರ್ಯಕ್ರಮ ಇರೋ ಹಿನ್ನೆಲೆಯಲ್ಲಿ ಸ್ವಲ್ಪ ವಿಳಂಬ ಆಗಿದೆ. ಮನೆ ಹೊರಗಡೆ ಸಹಿತ ಸಾಕಷ್ಟು ಜನ ಬಂದು ಕಾಯ್ತಾ ಇದ್ದಾರೆ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಹೊರಗಡೆ ಬಂದು ಎಲ್ಲರನ್ನು ಕೂಡ ಭೇಟಿಯಾಗುವಂತ ಸಾಧ್ಯತೆ ಇದೆ. ಮಾಧ್ಯಮಕ್ಕೂ ಕೂಡ ಈ ಸಂದರ್ಭದಲ್ಲಿ ಮಾತನಾಡುವ ಸಾಧ್ಯತೆ ಇದೆ. ಪ್ರತಿಮಾ. ಓಕೆ ಜನಾರ್ದನ್, ಇನ್ನು HD ದೇವೇಗೌಡ ಅವರ ನಿವಾಸದಲ್ಲೂ ಕೂಡ ಸಂಭ್ರಮ ಕಂಡು ಬರ್ತಾ ಇದೆ. ಹಾಗೇನೆ DCM ಆಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರುವಂತಹ ಡಾಕ್ಟರ್ G ಪರಮೇಶ್ವರ್ ಅವರ ನಿವಾಸದಲ್ಲೂ ಕೂಡ ಯಾವ ರೀತಿ ಸಂಭ್ರಮ ಇದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್. ಪರಮೇಶ್ವರ್ ಅವರ ನಿವಾಸದ ಬಳಿಯಿಂದ ಶ್ರೀನಿವಾಸ್ ಹಳಕಟ್ಟಿ ಇದ್ದಾರೆ. ಹಾಗೇನೆ HDD ನಿವಾಸದ ಬಳಿಯಿಂದ ನಮ್ಮ ರಿಪೋರ್ಟರ್ ಮಂಜುನಾಥ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಮಂಜುನಾಥ್ ಅವರೇ, ತಮ್ಮ ಮಗ 2ನೇ ಸಲ ಈಗ CM ಆಗಿ ಅಧಿಕಾರವನ್ನು ವಹಿಸಿಕೊಳ್ಳೋದಕ್ಕೆ ಹೊರಟಿದ್ದಾರೆ. ಇವತ್ತು ಪ್ರಮಾಣ ವಚನದ ಕಾರ್ಯಕ್ರಮ ಕೂಡ ಇರೋದ್ರಿಂದ ದೇವೇಗೌಡರ ಮನೆ ಬಳಿ ಯಾವ ರೀತಿ ಸಂಭ್ರಮ ಕಂಡು ಬರ್ತಾ ಇದೆ, ಅಲ್ಲಿಗೆ ಯಾರ್ಯಾರು ಬರ್ತಾ ಇದ್ದಾರೆ? ಪ್ರತಿಮಾ, ನಾವು ಇಲ್ಲಿ ದೇವೇಗೌಡರ ಮನೆಯಲ್ಲೂ ಕೂಡ ಸಂಭ್ರಮ ಸಡಗರ ಶುರುವಾಗಿದೆ. ಬೆಳಿಗ್ಗೆಯಿಂದ ಇಲ್ಲಿ ಎಲ್ಲವೂ ಕೂಡ ಹೂವಿನ ಅಲಂಕಾರ ಮಾಡುವಂತದ್ದು. ಬೆಳಿಗ್ಗೆ ಬಂದಂತ ಅಭಿಮಾನಿಗಳು ಒಂದಷ್ಟು ಫ್ಲೆಕ್ಸ್ ಕಟೌಟ್ಗಳನ್ನು ಕೂಡ ಇಲ್ಲಿ ನಿಲ್ಲಿಸಿ ಹೋಗಿದ್ದಾರೆ. ಇನ್ನು ಅಭಿಮಾನಿಗಳ ದಂಡು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬರುವ ನಿರೀಕ್ಷೆ ಕೂಡ ಇದೆ. ಮತ್ತೆ ಆಗಾಗ ಬಂದು ಬೆಳಿಗ್ಗೆಯಿಂದ ಬಂದು ನೋಡ್ಕೊಂಡು ಕೂಡ ಹೋಗ್ತಾ ಇದ್ದಾರೆ. ಅದನ್ನ ಹೊರತಾಗಿ ಕೂಡ ನಾವು ನಮ್ಮ ವಿಜುವಲ್ ಅಲ್ಲಿ ನೋಡೋದಾದ್ರೆ ಮನೆಯ ಮುಂದೆ ಕೂಡ ಸಿಂಗಾರಗೊಳ್ತಾ ಇದೆ. ಎಲ್ಲಾ ರೀತಿಯಿಂದಲೂ ಕೂಡ ಸಿಂಗಾರ ಮಾಡ್ತಾ ಇದ್ದಾರೆ. ಹೂವಿನಿಂದ ಎಲ್ಲ ಸಿಂಗಾರ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇನ್ನೊಂದು ಏನಂದ್ರೆ, ಈಗಷ್ಟೇ ಅವರ ಮಾಜಿ ಪ್ರಧಾನಿಗಳ ಧರ್ಮಪತ್ನಿ ಆದಂತಹ ಚೆನ್ನಮ್ಮನವರು ಕೂಡ ಈಗಷ್ಟೇ ಬಂದು ತುಳಸಿ ಪೂಜೆಯನ್ನು ಕೂಡ ನೆರವೇರಿಸಿದ್ರು. ಪ್ರತಿಮಾ. ಓಕೆ, ಇನ್ನು ದೇವೇಗೌಡರು ಹಾಗೇನೆ ಚೆನ್ನಮ್ಮ ದಂಪತಿ ಸಮೇತವಾಗಿ ಮತ್ತೆ ಏನಾದ್ರೂ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರಾ, ಹೇಗೆ? ಹೌದು, ದೇವಸ್ಥಾನಕ್ಕೆ ಹೋಗುವಂತ ನಿರೀಕ್ಷೆ ಇದೆ. ಅದನ್ನ ಸಮಯ ನಿಗದಿ ಆಗಿಲ್ಲ, ಯಾವಾಗ ಹೋಗ್ತಾರೆ ಏನು ಅನ್ನುವಂಥದ್ದು. ಅದನ್ನ ಹೊರತಾಗಿಯೂ ಕೂಡ ದೇವೇಗೌಡರು ಎಲ್ಲಾ ರೀತಿಯಿಂದಲೂ ಕೂಡ ಮಾಹಿತಿಗಳನ್ನ ಪಡಿತಾ ಇದ್ದಾರೆ. ರಾಜಕೀಯ ಚಟುವಟಿಕೆಗಳಿರಬಹುದು, ಯಾವ ರೀತಿಯ ಸಿದ್ಧತೆಗಳು ನಡೆದಿದೆ ಅನ್ನುವಂಥದ್ದು ಇರಬಹುದು, ಮತ್ತೆ ಮಾಧ್ಯಮಗಳಲ್ಲಿ ಬಂದಿರುವಂತಹ ಸುದ್ದಿಗಳನ್ನು ಗ್ರಹಿಸೋದಿರಬಹುದು, ಎಲ್ಲವೂ ಕೂಡ ಅಂದ್ರೆ ತುಂಬಾ ಹತ್ತಿರದಿಂದ ನೋಡ್ತಾ ಇದ್ದಾರೆ. ಪ್ರತಿಮಾ. ಓಕೆ, ಇನ್ನು ಪರಮೇಶ್ವರ್ ಅವರ ನಿವಾಸದಲ್ಲಿ ಹೇಗಿದೆ ಸಂಭ್ರಮ ಅನ್ನೋದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಕೊಡ್ತಾರೆ. ಶ್ರೀನಿವಾಸ್, ದಲಿತ ಸಮುದಾಯದ ನಾಯಕನೊಬ್ಬ ಮೊದಲ ಬಾರಿಗೆ DCM ಪಟ್ಟವನ್ನು ಅಲಂಕರಿಸ್ತಾ ಇದ್ದಾರೆ. ಸೊ ಇದೇ ಖುಷಿಯಲ್ಲಿರುವಂತಹ ಪರಮೇಶ್ವರ್ ಅವರ ನಿವಾಸದಲ್ಲಿ ಹೇಗೆ ಸಂಭ್ರಮ ಕಂಡು ಬರ್ತಾ ಇದೆ, ಅಲ್ಲಿಗೆ ಯಾರ್ಯಾರು ಬರ್ತಾ ಇದ್ದಾರೆ ಅವ್ರಿಗೆ ವಿಶ್ ಮಾಡಕ್ಕೆ? ಪ್ರತಿಮಾ, ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ G ಪರಮೇಶ್ವರ್ ಅವರು ಇವತ್ತು DCM ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಅಷ್ಟೇ ಅಲ್ಲ, DCM ಹುದ್ದೆ ಜೊತೆಗೆ ಅವರಿಗೆ ಗೃಹ ಖಾತೆ ಕೂಡ ಒಲಿದು ಬರ್ತಾ ಇದೆ ಅಂತಕ್ಕಂಥ ಮಾಹಿತಿ ಕೂಡ ಇದು ಲಭ್ಯವಾಗಿದೆ. ಏನು ಸದಾಶಿವನಗರದಲ್ಲಿರ್ತಕ್ಕಂಥ ಪರಮೇಶ್ವರ್ ನಿವಾಸದ ಸುತ್ತಮುತ್ತ ಸಾಕಷ್ಟು ಸಂಭ್ರಮ ಮನೆ ಮಾಡಿದೆ ಅಂತ ಹೇಳ್ಬೋದು. ಖುದ್ದಾಗಿ ಪರಮೇಶ್ವರ್ ಅವರ ಧರ್ಮಪತ್ನಿನೇ ಇವತ್ತು ಮನೆ ಮುಂದೆ ರಂಗೋಲಿಯನ್ನ ಬಿಡಿಸಿದ್ದು ಬಹಳ ವಿಶೇಷವಾಗಿತ್ತು ಅಂತ ಹೇಳ್ಬೋದು. ಜೊತೆಗೆ ನೂರಾರು ಕಾರ್ಯಕರ್ತರು ಅವರಿಗೆ ಅಭಿನಂದನೆ ಸಲ್ಲಿಸಲು ಕೂಡ ಅವರ ನಿವಾಸದ ಮುಂದೆ ನೆರೆದಿದ್ದಾರೆ. ಅಷ್ಟೇ ಅಲ್ಲ, ಶಾಮಿಯಾನ ಗೇಮಿಯಾನ ಹಾಕಿ ಕೂಡ ಕಾರ್ಯಕರ್ತರನ್ನ ಬರಮಾಡಿಕೊಳ್ಳಿಕ್ಕೆ ಮತ್ತು ಕಾರ್ಯಕರ್ತರಿಗೆ ವಿಶ್ರಾಂತಿ ಪಡೆಯಲಿಕ್ಕೆ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಷ್ಟೇ ಅಲ್ಲ, ವಿಶೇಷ ಪೂಜೆ ಕೂಡ ಒಂದು ಪರಮೇಶ್ವರ್ ನಿವಾಸದಲ್ಲಿ ನಡೆದಿದೆ. ಅರ್ಚಕರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರು ಒಂದು ವಿಶೇಷ ಪೂಜೆಯನ್ನ ಪರಮೇಶ್ವರ್ ನಿವಾಸದಲ್ಲಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈಗ ಅರ್ಚಕರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಯಾವ ರೀತಿ ಪೂಜೆಯನ್ನ ಸಲ್ಲಿಸಿದ್ರು ಪರಮೇಶ್ವರ್ ನಿವಾಸದಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಅರ್ಚಕರ ಹೇಳಿ, ಯಾವ ವಿಶೇಷ ಪೂಜೆಯನ್ನ ಒಂದು ಪರಮೇಶ್ವರ ನಿವಾಸದಲ್ಲಿ ಮಾಡಿದ್ರಿ ಅಂತ? ಇವತ್ತಿನ ಮಟ್ಟಿಗೆ ಮಾತ್ರ ಗಣಪತಿ ಪೂಜೆ, ಆಂಜನೇಯ ಸ್ವಾಮಿ ಪೂಜೆ, ಮಹಾಲಕ್ಷ್ಮಿ ಪೂಜೆ, ದೃಷ್ಟಿ ಪೂಜೆ ಮಾಡಿದ್ದೀವಿ. ಈಗ ಮತ್ತು ಸಂಜೆ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಒಂದು ದೃಷ್ಟಿ ಪೂಜೆ ಮತ್ತೆ ನಮ್ಮ ಗಂಗಾನಗರದ ಆರ್ಟಿನಗರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಆಂಜನೇಯ ಸ್ವಾಮಿಗೆ ವಿಶೇಷವಾದ ಸೇವೆ ಪೂಜೆ ಮಾಡೋರು ಇದ್ದಾರೆ. ವಿಶೇಷ ಪೂಜೆ ಏನಾದ್ರು ಮತ್ತೆ ಇವತ್ತು ಸಂಜೆ ಇರುತ್ತಾ ಅಂತ? ಇವತ್ತು ಸಂಜೆ ನಮ್ಮ ದೇವಸ್ಥಾನದಲ್ಲಿ ಅವ್ರಿಗೊಂದು ವಿಶೇಷ ದರ್ಶನ ಪೂಜೆ ಮಾಡಿಸಿ ಇನ್ನು ಮುಂದೆ ಧೈರ್ಯದಿಂದ ಮುನ್ನುಗ್ಗಿ ಅವರು ಈ ನಮ್ಮ ಮಹಾಜನತೆಯ ಆಶೋತ್ತರಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಅವರಿಗೆ ದೇವರು ಪರಮಾತ್ಮ ಆಂಜನೇಯ ಸ್ವಾಮಿ ಶಕ್ತಿ ಕೊಡಲಿ, ಆಂಜನೇಯನಷ್ಟೇ ಪರಾಕ್ರಮಿಯಾಗಿ ಧೈರ್ಯಶಾಲಿಯಾಗಿ ಅವರು ಆಡಳಿತ ನಡೆಸಲಿ, ಎಲ್ಲರ ಒಂದು ಸಾರ್ವಜನಿಕರ ಒಂದು ಮತ್ತೆ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ. ಅವ್ರಿಗೂ ದೀರ್ಘಾಯುಷ್ಯ, ಅವ್ರ ಕುಟುಂಬಕ್ಕೂ ದೀರ್ಘಾಯುಷ್ಯನ ಬಯಸಿ ಒಂದು ಪೂಜೆಯನ್ನ ಮಾಡ್ಕೊಡ್ತೀವಿ. ಧನ್ಯವಾದ.
ಪ್ರತಿಮಾ ಅಷ್ಟೇ ಅಲ್ಲ, ಇವತ್ತು ಪರಮೇಶ್ವರ್ ತಮ್ಮ ಒಂದು ಏನು ಮನೆ ದೇವತೆ ಆಗಿರತಕ್ಕಂತ ಮುಳ್ಳುಕಟ್ಟಮ್ಮ, ಮಾಗಡಿ ತಾಲೂಕಿನ ಮುಳ್ಳುಕಟ್ಟಮ್ಮ ದೇವಸ್ಥಾನಕ್ಕೆ ಇದೀಗ ಅವರು ತೆರಳಿದ್ದಾರೆ. ಅಲ್ಲೂ ಕೂಡ ಒಂದು ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಬಳಿಕ ಅವರ ಸಂಜೆ ಒಂದು ಡಿಸಿಎಂ ಆಗಿ ಪ್ರಮಾಣವಚನ ಕೂಡ ಸ್ವೀಕರಿಸಲಿದ್ದಾರೆ. ಪ್ರತಿಮಾ, ಓಕೆ, ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರ ನಿವಾಸದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಸಂಭ್ರಮ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನೋಡಿದ್ವಿ. ಇನ್ನು ಪ್ರಮುಖವಾಗಿ ಜನಾರ್ದನ್ ಹೆಬ್ಬಾರ್ ಅಲ್ಲಿನ ಸಿಚುವೇಶನ್ ಬಗ್ಗೆ ಹೇಳಿದ್ರಿ, ಎಷ್ಟೊಂದು ಸಂಭ್ರಮ ಇದೆ ಅನ್ನೋದ್ರ ಬಗ್ಗೆ. ಹಾಗೇನೆ ದೇವಸ್ಥಾನಕ್ಕೆ ತೆರಳಲಿದ್ದಾರೆ ಇವತ್ತು ಕುಮಾರಸ್ವಾಮಿ ಅವರು. ಇವತ್ತು ಕೂಡ ಟೆಂಪಲ್ ರನ್ ಶುರುವಾಗಲಿದೆ. ಸೊ ದೇವಸ್ಥಾನಕ್ಕೆ ಎಲ್ಲೆಲ್ಲಿ ಹೋಗ್ತಾರೆ ಅನ್ನೋದ್ರ ಬಗ್ಗೆ, ಪ್ಲಾನ್ಸ್ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ, ಹೇಗೆ? ಪ್ರತಿಮಾ 7:30 ಅಷ್ಟೊತ್ತಿಗೆ ಅವರು ಹೊರಡಬೇಕಾಗಿತ್ತು ದೇವಸ್ಥಾನ, ಮೈಸೂರು ಚಾಮುಂಡೇಶ್ವರಿ ಸನ್ನಿಧಿಗೆ ಹೋಗಿ ಪೂಜೆ ಮಾಡಬೇಕಾಗಿತ್ತು. ಆದರೆ ಸ್ವಲ್ಪ ವಿಳಂಬ ಆಗಿದೆ. ಮನೆಯಲ್ಲಿಯೇ ಮೊದಲನೇದಾಗಿ ಪೂಜೆ ಮಾಡಬೇಕು ಅಂತೇಳಿ ಕೂಡ ತೀರ್ಮಾನ ಮಾಡಿ ಮನೆಯಲ್ಲಿ ಪೂಜೆ ಕಾರ್ಯಕ್ರಮ ಆರಂಭ ಆಗಿದೆ. ಗಣಪತಿ ಪೂಜೆ ನಡೀತಾ ಇದೆ. ಆ ನಂತರದಲ್ಲಿ ಇಲ್ಲಿಂದ ಹೊರಡ್ತಾರೆ, ಚಾಮುಂಡೇಶ್ವರಿ ಸನ್ನಿಧಿಗೆ ಹೋಗಿ ಪೂಜೆಯನ್ನು ಮಾಡ್ತಾರೆ. ಅಲ್ಲಿಂದ ರಾಮನಗರಕ್ಕೆ ಬರ್ತಾರೆ. ರಾಮನಗರದಲ್ಲಿ ಕೂಡ ಪೂಜೆಯನ್ನ ಮಾಡ್ತಾರೆ. ಅಲ್ಲಿ ಕೂಡ ಸಾಕಷ್ಟು ಕಾರ್ಯಕ್ರಮಗಳು. ಓಕೆ, ಧನ್ಯವಾದ ಜನಾರ್ದನ್ ಹೆಬ್ಬಾರ್ ತಮ್ಮೆಲ್ಲ ಮಾಹಿತಿಗೆ. ಥ್ಯಾಂಕ್ ಯು ಮಂಜುನಾಥ್, ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಮೂವರ ಮನೆಯ ಬಳಿ ಯಾವ ರೀತಿಯಾದಂತಹ ಸಂಭ್ರಮ ಇದೆ ಅನ್ನೋದನ್ನ ನಾವು ಕೂಡ ನೋಡಿದ್ವಿ. ಒಂದ್ ಕಡೆ ಎಚ್.ಡಿ.ಕೆ ನಿವಾಸದ ಬಳಿ ಕೂಡ ವಿವಿಧ ಜಾನಪದ ಕಲಾ ತಂಡ ತಮ್ಮ ನೃತ್ಯವನ್ನ ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮಂಗಳ ವಾದ್ಯಗಳ ಜೊತೆಗೆ ಪೂರ್ಣ ಕುಂಭದ ಸ್ವಾಗತವನ್ನು ಕೋರೋದಕ್ಕೂ ಕೂಡ ಈಗಾಗಲೇ ರೆಡಿ ಆಗಿದ್ದಾರೆ.